ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಮತ್ತು ಅನ್ನಭಾಗ್ಯ ಯೋಜನೆಯ ಮಾಹಿತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಹರಾಗಿದ್ದಾರೋ ಅಂಥವರ ರೇಷನ್ ಕಾರ್ಡ್ ಈಗ ರದ್ದು ಮಾಡಿದೆ ಸರ್ಕಾರ ಮತ್ತು ಅಧಿಕಾರಿಗಳು. ಆ ಒಂದು ರೇಷನ್ ಕಾರ್ಡ್ ಯಾರ್ದು ಕ್ಯಾನ್ಸಲ್ ಆಗಿದೆಯೋ ಅಂಥವ್ರಿಗೂ ಕೂಡ ಇಲ್ಲಿ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ಭರ್ಜರಿಯಾದಂಥ ಒಂದು 15ನೇ ಕಂತಿನ ಹಣದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಹೌದು, ಇಲ್ಲಿ 15ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಕೂಡ ಈಗ ಹಂತವಾಗಿ ಜಮಾ ಆಗ್ತಾಯಿದೆ ಅಂತ ಮಾಹಿತಿ ಬಂದಿರುವಂಥದ್ದು. ಅದು ನಮ್ಮಲ್ಲಿ ಒಂದು ಪ್ರೂಫ್ ಇಲ್ಲ, ಹಾಗಾಗಿ ನಿಮಗೆ ಕ್ಲಿಯರಾಗಿ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ ಜಮಾ ಆದ ತಕ್ಷಣ 15 ಕೂಡ ಕೆಲವು ಫಲಾನುಭವಿಗಳಿಗೆ ಜಮಾ ಆಗ್ತಾಯಿದೆ ಅಂತ ಹೇಳಿದರು. ಆದರೂ ನನಗೆ ಯಾವುದೇ ಒಂದು ಲೈವ್ ಆದಂಥ ಮಾಹಿತಿ ಸಿಕ್ಕಿರಲಿಲ್ಲ, ಅದಕ್ಕಾಗಿ ಜಮಾ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗಾದರೂ ನೀವು ವಿಡಿಯೋ ನೋಡ್ತಾ ಇರುವಂಥವ್ರಿಗೆ 15ನೇ ಕಂತಿನ ಹಣ ಜಮಾ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಮಗೂ ಕೂಡ ಒಂದು ಧೈರ್ಯ ಬರುತ್ತೆ ನಿಮಗೆ ಮಾಹಿತಿ ಹೇಳೋದಕ್ಕೆ. ಅದಕ್ಕಾಗಿ ನಾನು 15ನೇ ಕಂತಿನ ಹಣ ಬಹುಶಃ 10ನೇ ತಾರೀಕಿನ ನಂತರ ರಿಲೀಸ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿದ್ದಂಥವ್ರಿಗೆ ರೇಷನ್ ಕಾರ್ಡ್ ಏನು ಡಿಲೀಟ್ ಮಾಡಿದರು. ಅಂಥ ಒಂದು ಫಲಾನುಭವಿಗಳು ತುಂಬ ಬೇಜಾರಾಗಿದ್ದಾರೆ. ಅದನ್ನು ಕೂಡ ಮುಂದೆ ಹೇಳ್ತೀನಿ. ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ರಿಲೀಸ್ ಆಗಿದೆ. ಏನು ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇತ್ತು, ಆ ಒಂದು ಪೆಂಡಿಂಗ್ ಹಣ ಈಗ ಅದು ನೇರವಾಗಿ ರಿಲೀಸ್ ಆಗ್ತಾಯಿದೆ. ಯಾಕಂದರೆ ನಾನು ಕೂಡ ನೋಡಿದ್ದೀನಿ, ಅದು ಕೆಲವರಿಗೆ ಮೆಸೇಜ್ ಬಂದಿದೆ ಅನ್ನಭಾಗ್ಯ ಯೋಜನೆ ಹಣ. ಅದಕ್ಕಾಗಿ ಅದು ಧೈರ್ಯವಾಗಿ ನಾನು ಹೇಳ್ತೇನೆ. ಯಾಕಂತಂದರೆ ಪೆಂಡಿಂಗ್ ಇರುವಂಥ ಒಂದು ಅನ್ನಭಾಗ್ಯ ಯೋಜನೆ ಹಣ ಈಗ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ನನಗೂ ಕೂಡ ಗೊತ್ತಿರುವಂಥ ವಿಷಯ. ನಿಮಗೂ ಕೂಡ ಜಮಾ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಉಳಿದಂಥ ಒಂದು ಬಾಕಿ ಫಲಾನುಭವಿಗಳಿಗೂ ಕೂಡ ಆದಷ್ಟು ಬೇಗ ಜಮೆ ಆಗುತ್ತೆ. ಹಾಗಾಗಿ ಇಲ್ಲಿ ರೇಷನ್ ಕಾರ್ಡ್ ಏನು ಡಿಲೀಟ್ ಆಗಿದೆಯೋ, ರೇಷನ್ ಕಾರ್ಡ್ ಏನು ಡಿಲೀಟ್ ಆಗಿದೆ, ಇಲ್ಲಿ ಫಲಾನುಭವಿಗಳಾಗಿ ಏನು ಹಣವನ್ನು ಪಡಿತಾ ಇದ್ದರು ಆ ಒಂದು ಫಲಾನುಭವಿಗಳಿಗೆ ಶಾಕ್ ಕೊಟ್ಟಿದ್ದರು. ಏನು ಅಂತಂದರೆ ಅವರ ಒಂದು ರೇಷನ್ ಕಾರ್ಡ್ ರದ್ದು ಮಾಡಿದರು. ಹಲವಾರು ಕಾರಣಗಳು ಇಟ್ಕೊಂಡು ಅವರ ಒಂದು ರೇಷನ್ ಕಾರ್ಡ್ಗಳು ರದ್ದು ಮಾಡಿದರು. ಅಂಥ ಒಂದು ರೇಷನ್ ಕಾರ್ಡ್ಗಳಿಗೆ CM ಅವರು ಸ್ಪಷ್ಟವಾಗಿ ಏನು ಹೇಳಿದರು ಅಂತಂದ್ರೆ, ಖುದ್ದು ಮುಖ್ಯಮಂತ್ರಿಗಳೇ ಆ ಒಂದು ಡಿಲೀಟ್ ಆದಂಥ ರೇಷನ್ ಕಾರ್ಡ್ಗಳು ಮರಳಿ ಅದಕ್ಕೆ ಜೀವ ತುಂಬಬೇಕು. ಅದಕ್ಕೆ 2 ದಿನಗಳ ಕಾಲ ಟೈಮ್ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು. ಆದರೆ ಅಧಿಕಾರಿಗಳು 2 ದಿನದಲ್ಲಿ ಆ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಂತೆ. ಆದರೆ ಈಗ 100% ಏನು ಡಿಲೀಟ್ ಆಗಿತ್ತು ರೇಷನ್ ಕಾರ್ಡ್ಗಳು, 22 ಲಕ್ಷ ಏನು ರೇಷನ್ ಕಾರ್ಡ್ಗಳು ರದ್ದು ಮಾಡಿದಾರಂತ. ಮತ್ತು BPLಯಿಂದ APLಗೆ ಶಿಫ್ಟ್ ಮಾಡಿರುವಂಥ ಒಂದು ರೇಷನ್ ಕಾರ್ಡ್ಗಳ ಅದೇ 22 ಲಕ್ಷ ರೇಷನ್ ಕಾರ್ಡ್ಗಳಲ್ಲಿ ಬರುತ್ತೆ. ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳು ಡಿಲೀಟ್ ಮಾಡಿದ್ದಾರೆ ಮತ್ತು ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳು BPLನಿಂದ APLಗೆ ಶಿಫ್ಟ್ ಮಾಡಿದ್ದಾರೆ. ಅಂಥ ಒಂದು ರೇಷನ್ ಕಾರ್ಡ್ಗಳು ಕೂಡ ಈಗ ನೇರವಾಗಿ ಅವರಿಗೆ ಏನು ಅರ್ಹರಿದ್ದಾರೆ ಅವರ ರೇಷನ್ ಕಾರ್ಡ್ ಅವರಿಗೆ ಮರಳಿ ನೀಡುವಂಥ ವ್ಯವಸ್ಥೆ ಮಾಡಿ ಅಂತ CM ಅವರು ಆದೇಶ ಮಾಡಿದರು. ಅದೇ ಪ್ರಕಾರವಾಗಿ ಅಧಿಕಾರಿಗಳು ಕೂಡ ನಿರಂತರವಾಗಿ ಒಂದು ರಜೆ ದಿನಗಳಲ್ಲಿ ಕೂಡ ಹಗಲ ರಾತ್ರಿ ಅನ್ನದೇ ಒಂದು ರಜೆ ದಿನ ಕೂಡ ಅವರು ರಜೆ ಹಾಕಿಲ್ಲ, ಅವರು ಕಾರ್ಯ ನಿರ್ವಹಿಸ್ತಾ ಇರುವಂಥದ್ದು. ಈಗಾಗಲೇ 90% ರೇಷನ್ ಕಾರ್ಡ್ಗಳು ಮರಳಿ ಅವರಿಗೆ ನೀಡಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. 22 ಲಕ್ಷ ಕಾರ್ಡ್ಗಳಲ್ಲಿ ಡಿಲೀಟ್ ಆಗಿರ್ಬೋದು ಅಥವಾ BPLನಿಂದ APLಗೆ ಶಿಫ್ಟ್ ಆಗಿದ್ದರೂ ಕೂಡ ಅವರಿಗೆ ಅವರ ಒಂದು ದಾಖಲೆಗಳು ಪರಿಶೀಲಿಸಿ ಅವರಿಗೆ ಮತ್ತೆ BPLಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಉಳಿದಂಥ ಏನು ಫಲಾನುಭವಿಗಳಿದ್ದಾರೆ, ನಿಜವಾದ ಫಲಾನುಭವಿಗಳು, ಅವ್ರಿಗೂ ಕೂಡ ಆದಷ್ಟು ಬೇಗ ನಾವು BPLಗೆ ಎಲ್ಲ ಪರಿಷ್ಕರಣೆ ಮಾಡಿ BPLಗೆ ನಾವು ತರ್ತೇವೆ ಇದು ಅಂತ ಮಾಹಿತಿ ಹೇಳಿರುವಂಥದ್ದು. ಅದಕ್ಕಾಗಿ ಈ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಾಗಿದ್ದರು ಅವರು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಹಣ ಪಡಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದರು. ಆದರೆ ಇಲ್ಲಿ ಸರ್ಕಾರ
ಮನಸ್ಸು ಮಾಡಿದೆ ಅವರಿಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಬೇಕಂತ. ಅದಕ್ಕಾಗಿ ಅವ್ರಿಗೂ ಯಾವುದೇ ಒಂದು ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತಿಲ್ಲ. ಅವರಿಗೆ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ಜಮಾ ಆಗುತ್ತೆ. 15ನೇ ಕಂತಿನ ಹಣ ಕೂಡ ಅವರಿಗೆ ಜಮೆ ಆಗ್ತಾ ಹೋಗುತ್ತೆ. ಅವರು ಏನು ಒಂದು ಅರ್ಹರಿದ್ದಾರೋ ಅವರಿಗೆ ಜಮಾ ಆಗ್ತಾನೆ ಹೋಗುತ್ತೆ.